ಕರಗ ವಿಚಾರದಲ್ಲಿ ಜ್ಞಾನೇಂದ್ರ ತೀವ್ರ ಬೇಸರವನ್ನು ಹೊರಹಾಕಿದ್ದಾರೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಾಧ್ಯಮದಲ್ಲಿ ಮಾತಾಡಿದ್ದಾರೆ. ದೇವಸ್ಥಾನದ ಚರಿತ್ರೆಯಲ್ಲಿ ಅರ್ಚಕರು ಮೊದಲ ಪ್ರತಿಕ್ರಿಯೆ ನೀಡಿರೋದು ಇದು. ಕರಗಕ್ಕೆ ಸರ್ಕಾರದಿಂದ 1 ರೂಪಾಯಿ ಕೂಡ ಬಂದಿಲ್ಲ ಅಂತ ಹೇಳಿ ಬೆಂಗಳೂರು ಕರಗಕ್ಕೆ ನಾನೇ 20 ಲಕ್ಷವನ್ನು ಹಾಕಿದ್ದೇನೆ, ಮೊದಲ ಬಾರಿಗೆ ಹಣ ಬಿಡುಗಡೆ ಮಾಡಿಲ್ಲ ಅಂಥೇಳಿ ಜ್ಞಾನೇಂದ್ರ ಹೇಳಿದ್ದಾರೆ. ನಿಮಗೆ ಕೊಡೋಕೆ ಸಾಧ್ಯ ಇಲ್ಲ ಅಂದರೆ ಆಗಲ್ಲ ಅಂಥೇಳಿ ನಾವೇ ದುಡ್ಡು ಹಾಕಿ ಕರಗ ಮಾಡಿಸ್ತೇವೆ ಅಂಥೇಳಿ ಹೇಳಿದ್ದಾರೆ ಜ್ಞಾನೇಂದ್ರ. ಇದೇ ಮೊದಲನೇ ಬಾರಿ ನಾವು ಅರ್ಚಕರು ಚಾಕ್ರಿದಾರರು ದುಡ್ಡು ಹಾಕಿ ಮಾಡ್ತಾ ಇರೋದು. ಇದರವರೆಗೂ 1 ರೂಪಾಯಿಗಳು ಹಣ ಬಿಡುಗಡೆ ಮಾಡಿಲ್ಲ ಅವರು. ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಇದ್ದಾರೆ. ಯಾಕಂದರೆ ನಾವು ಇತಿಹಾಸ ಪ್ರಸಿದ್ಧ ಜಾತ್ರೆ ನಿಲ್ಲಬಾರ್ದು ಅಂದ್ಬಿಟ್ಟು ನಾವು ಕೈಯಿಂದ 3 ಅಧ್ಯಕ್ಷರು, ನಮ್ಮ ಸೂರ್ಯಣ್ಣ ಅವರು, ನಾವು 20 ಲಕ್ಷ ಹಾಕಿ ಕೈಯಿಂದ ಹಾಕಿ ಖರ್ಚು ಮಾಡಿದ್ವಿ ನೋಡಿ. ಇದರ ತನಕ 1 ರೂಪಾಯಿ ಕೊಟ್ಟಿಲ್ಲ ಅವರು. ಸರ್ ಇವತ್ತು ಬರುತ್ತೆ ನಾಳೆ ಬರುತ್ತೆ, BBMPಯಿಂದ ಇನ್ನೂ ಚೆಕ್ ಬಂದಿಲ್ಲ ಅಂತ ಇದೇ ರೀತಿ ಹೇಳ್ಕೊಂಡು ನೋಡಿ. 9 ದಿವಸದ ಅಲಂಕಾರ ನಮ್ಮ ಕೈಯಿಂದ ಹಾಕಿ ನಾನು ಒಳಗಡೆ ಇದೆಲ್ಲ ಜವಾಬ್ದಾರಿ ನಾವು ತೊಗೊಂಡಿದ್ವಿ. ಹೊರಗಡೆ ಅಲಂಕಾರದ್ದೆಲ್ಲ ನಮ್ಮ ಸೂರ್ಯಣ್ಣ ಅವ್ರು ತೊಗೊಂಡಿದ್ರು. ಮಿಕ್ಕಿದ ಈ ಚಾಕ್ರಿದಾರಣ, ಈ ಪೂಜೆ ಸಾಮಾನು ಇದುಗಳೆಲ್ಲ ಮೇಲ್ಖರ್ಚುಗಳೆಲ್ಲ ನಮ್ಮ ಅಧ್ಯಕ್ಷರು ನೋಡ್ಕೊಂಡಿದ್ದಾರೆ. ಇದುವರೆಗೂ ನಾಳೆ ಬರುತ್ತೆ ಅಂತ ಹೇಳ್ಕೊಂಡೇ ಬಂದಿದ್ದಾರೆ ನೋಡಿ. ಇವತ್ತು ಜಾತ್ರೆ ಮುಗೀತಾ ಬಂತು, ಇದರವರೆಗೂ 1 ರೂಪಾಯಿ ಕೊಟ್ಟಿಲ್ಲ. ನಾನು 20 ಲಕ್ಷ ರೂಪಾಯಿ ಹಾಕಿದ್ದೀನಿ. ಹೌದು ಮೇಡಮ್, ನೋಡಿ ನಮಗೆ ಕೊಡ್ತಾ ಇರೋದು ಇವಾಗ, ಯಾಕಂದರೆ BBMP ಆಫೀಸ್ ಇರೋದು ಬಂದು ದೇವಸ್ಥಾನದ ಜಾಗ ಅದು ಅವರು ಲೀಸ್ ಅಂತ ಪಡೆದಿರ್ತಾರೆ 100 ವರ್ಷಕ್ಕೆ. ಅದಾದಮೇಲೆ ಏನಾಯಿತು, ಯಾರೂ ಬಿಡಿಸ್ಕೊಳ್ಳೋಕೆ ಹೋಗಿಲ್ಲ. ಅಲ್ಲಿಂದ ಏನಾಯಿತು ಅಂದರೆ ಅವರು ಅನುದಾನ ಕೊಡ್ತಾ ಬಂದರು. ಆ ಜಾಗಕ್ಕೆ ಪರಿಹಾರದ ರೂಪದಲ್ಲಿ ತಾಯಿಗೆ ಸೇವೆ ಸಲ್ಲಿಸ್ತಾ ಬರ್ತಾಯಿದ್ದಾರೆ. ಅದನ್ನು ಇವರು ತಡೆ ಹಿಡಿದು ಇವಾಗ ನೋಡಿ, ಅಧಿಕಾರಿಗಳು ಮುಜರಾಯಿಂದ 1 ರೂಪಾಯಿ ಹಾಕಲ್ಲ ಅವರು. ಇಲ್ಲ ಸರ್, ನಮ್ಮ ದೇವಸ್ಥಾನದ ಚರಿತ್ರೆಯಲ್ಲೇ 800 ವರ್ಷದ ಇತಿಹಾಸದಲ್ಲೇ ಇದೇ ಮೊದಲನೇ ಬಾರಿ ನಾವು ಅರ್ಚಕರು ಚಾಕ್ರಿದಾರರು ದುಡ್ಡು ಹಾಕಿ ಮಾಡ್ತಾ ಇರೋದು. ಇದರವರೆಗೂ 1 ರೂಪಾಯಿಗಳು ಹಣ ಬಿಡುಗಡೆ ಮಾಡಿಲ್ಲ ಅವರು. ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಇದ್ದಾರೆ. ಯಾಕಂದರೆ ನಾವು ಇತಿಹಾಸ ಪ್ರಸಿದ್ಧ ಜಾತ್ರೆ ನಿಲ್ಲಬಾರ್ದು ಅಂದ್ಬಿಟ್ಟು ನಾವು ಕೈಯಿಂದ 3 ಅಧ್ಯಕ್ಷರು, ನಮ್ಮ ಸೂರ್ಯಣ್ಣ ಅವರು, ನಾವು 20 ಲಕ್ಷ ಹಾಕಿ ಕೈಯಿಂದ ಹಾಕಿ ಖರ್ಚು ಮಾಡಿದ್ವಿ ನೋಡಿ. ಇದರ ತನಕ 1 ರೂಪಾಯಿ ಕೊಟ್ಟಿಲ್ಲ ಅವರು. ಸರ್ ಇವತ್ತು ಬರುತ್ತೆ ನಾಳೆ ಬರುತ್ತೆ, BBMPಯಿಂದ ಇನ್ನೂ ಚೆಕ್ ಬಂದಿಲ್ಲ ಅಂತ ಇದೇ ರೀತಿ ಹೇಳ್ಕೊಂಡು ನೋಡಿ. 9 ದಿವಸದ ಅಲಂಕಾರ ನಮ್ಮ ಕೈಯಿಂದ ಹಾಕಿ ನಾನು ಒಳಗಡೆ ಇದೆಲ್ಲ ಜವಾಬ್ದಾರಿ ನಾವು ತೊಗೊಂಡಿದ್ವಿ. ಹೊರಗಡೆ ಅಲಂಕಾರದ್ದೆಲ್ಲ ನಮ್ಮ ಸೂರ್ಯಣ್ಣ ಅವ್ರು ತೊಗೊಂಡಿದ್ರು. ಮಿಕ್ಕಿದ ಈ ಚಾಕ್ರಿದಾರಣ, ಈ ಪೂಜೆ ಸಾಮಾನು ಇದುಗಳೆಲ್ಲ ಮೇಲ್ಖರ್ಚುಗಳೆಲ್ಲ ನಮ್ಮ ಅಧ್ಯಕ್ಷರು ನೋಡ್ಕೊಂಡಿದ್ದಾರೆ. ಇದರವರೆಗೂ ನಾಳೆ ಬರುತ್ತೆ ಅಂತ ಹೇಳ್ಕೊಂಡೇ ಬಂದಿದ್ದಾರೆ ನೋಡಿ. ಇವತ್ತು ಜಾತ್ರೆ ಮುಗೀತಾ ಬಂತು, ಇದರವರೆಗೂ 1 ರೂಪಾಯಿ ಕೊಟ್ಟಿಲ್ಲ. ನಾನು 20 ಲಕ್ಷ ರೂಪಾಯಿ ಹಾಕಿದ್ದೀನಿ. ಹೌದು ಮೇಡಮ್, ನೋಡಿ ನಮಗೆ ಕೊಡ್ತಾ ಇರೋದು ಇವಾಗ, ಯಾಕಂದರೆ BBMP ಆಫೀಸ್ ಇರೋದು ಬಂದು ದೇವಸ್ಥಾನದ ಜಾಗ ಅದು ಅವರು ಲೀಸ್ ಅಂತ ಪಡೆದಿರ್ತಾರೆ 100 ವರ್ಷಕ್ಕೆ. ಅದಾದಮೇಲೆ ಏನಾಯಿತು, ಯಾರೂ ಬಿಡಿಸ್ಕೊಳ್ಳೋಕೆ ಹೋಗಿಲ್ಲ. ಅಲ್ಲಿಂದ ಏನಾಯಿತು ಅಂದರೆ ಅವರು ಅನುದಾನ ಕೊಡ್ತಾ ಬಂದರು. ಆ ಜಾಗಕ್ಕೆ ಪರಿಹಾರದ ರೂಪದಲ್ಲಿ ತಾಯಿಗೆ ಸೇವೆ ಸಲ್ಲಿಸ್ತಾ ಬರ್ತಾಯಿದ್ದಾರೆ. ಅದನ್ನು ಇವರು ತಡೆ ಹಿಡಿದು ಇವಾಗ ನೋಡಿ, ಅಧಿಕಾರಿಗಳು ಮುಜರಾಯಿಂದ 1 ರೂಪಾಯಿ ಹಾಕಲ್ಲ ಅವರು. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದೀಪ್ತಿ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ದೀಪ್ತಿ, ಕರಗ ಇವತ್ತು ಕೊನೆ ದಿನ, ಸರ್ಕಾರದಿಂದ 1 ರೂಪಾಯಿ ಕೂಡ ಕೊಟ್ಟಿಲ್ಲ ಅನ್ನೋ ವಿಚಾರ. ಸದ್ಯ ಈಗ ಅಧಿಕಾರಿಗಳು ಏನು ಹೇಳ್ತಾರೆ, ಮತ್ತು ಹೇಗಿದೆ ಪೂಜೆ ಪುನಸ್ಕಾರಗಳೆಲ್ಲ ಹೇಗಿದೆ, ಸಂಭ್ರಮ ಹೇಗಿದೆ ದೀಪ್ತಿ? ಮೊಟ್ಟ ಮೊದಲ ಬಾರಿಗೆ ಕರಗ ಅರ್ಚಕರಾದಂತಹ ಜ್ಞಾನೇಂದ್ರ ಅವರು ಮಾಧ್ಯಮದ ಮುಂದೆ ಬಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ, ಬೇಸರವನ್ನ ಹೊರಹಾಕಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಬೆಂಗಳೂರು ಕರಗಕ್ಕೆ ಇಲ್ಲಿ ತನಕ ಸರ್ಕಾರದ ವತಿಯಿಂದ 1 ರೂಪಾಯಿ ಹಣ ಕೂಡ ಬಂದಿಲ್ಲ. ಕೇವಲ ಅಧಿಕಾರಿಗಳನ್ನ ಮುಂದಿಟ್ಕೊಂಡು ಹಣ ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳಿ ಸುಳ್ಳು ಮಾಹಿತಿಯನ್ನ ಕೊಡ್ಲಾಗ್ತಾ ಇದೆ. AO ಏನಿದ್ದಾರೆ ಆಡಳಿತಾಧಿಕಾರಿ, ಇಲ್ಲಿ ತನಕ ಧರ್ಮರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಬಂದಿಲ್ಲ, ತಾಯಿಯ ದರ್ಶನವನ್ನ ಪಡೆದಿಲ್ಲ, ಮೊದಲ ಧ್ವಜಾರೋಹಣದಿಂದ ಇಲ್ಲಿ ತನಕ ಏನೆಲ್ಲ ಕಾರ್ಯಕ್ರಮಗಳಾಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಇಲ್ಲ. ಹೀಗಿದ್ದು ಕೂಡ 40 ಲಕ್ಷ ಹಣ ಬಿಡುಗಡೆ ಆಗಿದೆ, ನಾವು ಹೂವಿನ ಡೆಕೋರೇಷನ್ ಮಾಡಿಸ್ತಾ ಇದ್ದೇವೆ ಅಂತ ಹೇಳಿ ಸುಳ್ಳು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಅರ್ಚಕರಾಗಿ ನಾವು, ಜೊತೆಗೆ ಇಲ್ಲಿಬ್ರು ಇರುವಂತಹ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಇಷ್ಟೂ ಜನ ಸೇರಿ ಇಲ್ಲಿ ತನಕ 60 ಲಕ್ಷ ಹಣವನ್ನ ಖರ್ಚು ಮಾಡಿ ಕರಗವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಯಾಕಂದ್ರೆ ಇದು ಇತಿಹಾಸ ಪ್ರಸಿದ್ಧ ಇರೋದ್ರಿಂದ ಇದಕ್ಕೆ ಯಾವುದೇ ರೀತಿಯಾಗಿ ಕಪ್ಪು ಚುಕ್ಕಿ ಬರಬಾರ್ದು ಅಂತ ಹೇಳಿ. ಆದ್ರೆ ಇವತ್ತು ಅಧಿಕಾರಿಗಳು ಮಾಡ್ತಿರುವಂತಹ ಮೋಸದಾಟದಿಂದ ನಾವು ಮಾತಾಡ್ಲೇಬೇಕಾದಂತಹ ಪರಿಸ್ಥಿತಿ ಮುಂದಾಗಿದೆ. ಇಲ್ಲಿ ವಾಲಂಟಿಯರ್ ಆಗಿ ಮಾಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ನಮಗೆ ಮೊದಲ ದಿನ ಅವರು ಹೇಳಿರುವಂತಹ ಮಾತೇನು ಅಂತ ಹೇಳಿದ್ರೆ, ಇದು ನಿಮ್ಮ ಒಂದು ಪದ್ಧತಿ ಆಗಿರೋದ್ರಿಂದ ಈ ಪದ್ಧತಿ ನಮಗೆ ಯಾವ ರೀತಿಯಾಗಿ ನಡೆಯುತ್ತೆ, ಹೇಗ್ ನಡೆಯುತ್ತೆ, ಏನೆಲ್ಲ ಬೇಕಾಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಹೀಗಾಗಿ ನೀವು ಆದಿಯಾಗಿ ನಿಂತು ಎಲ್ಲವನ್ನ ಮಾಡ್ಕೊಳ್ಳಿ, ನಂತರದಲ್ಲಿ ನಮಗೆ ಲೆಕ್ಕವನ್ನ ಕೊಟ್ರೆ ನಾವು ಹಣವನ್ನ ನಿಮಗೆ ಕೊಡ್ತೇವೆ ಅಂತ ಹೇಳಿ ಅವರು ಆಡಳಿತಾಧಿಕಾರಿ ನಮಗೆ ಹೇಳಿರುವಂತಹ ಮಾಹಿತಿ ಇದೆ ಅಂತ ಹೇಳಿ ಈಗ ವಿಚಾರವನ್ನ ಕೊಡ್ತಾ ಇದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ದೀಪ್ತಿ. ನಾಳೆ ಬರುತ್ತೆ ಅಂತ ಹೇಳ್ಕೊಂಡೇ ಬಂದಿದ್ದಾರೆ ನೋಡಿ. ಇವತ್ತು ಜಾತ್ರೆ ಮುಗೀತಾ ಬಂತು. ಕರಗ ವಿಚಾರದಲ್ಲಿ ಜ್ಞಾನೇಂದ್ರ ತೀವ್ರ ಬೇಸರವನ್ನು ಹೊರಹಾಕಿದ್ದಾರೆ.
ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಾಧ್ಯಮದಲ್ಲಿ ಮಾತಾಡಿದ್ದಾರೆ. ದೇವಸ್ಥಾನದ ಚರಿತ್ರೆಯಲ್ಲಿ ಅರ್ಚಕರು ಮೊದಲ ಪ್ರತಿಕ್ರಿಯೆ ನೀಡಿರೋದು ಇದು. ಕರಗಕ್ಕೆ ಸರ್ಕಾರದಿಂದ 1 ರೂಪಾಯಿ ಕೂಡ ಬಂದಿಲ್ಲ ಅಂತ ಹೇಳಿ ಬೆಂಗಳೂರು ಕರಗಕ್ಕೆ ನಾನೇ 20 ಲಕ್ಷವನ್ನ ಹಾಕಿದ್ದೇನೆ, ಮೊದಲ ಬಾರಿಗೆ ಹಣ ಬಿಡುಗಡೆ ಮಾಡಿಲ್ಲ ಅಂತೇಳಿ ಜ್ಞಾನೇಂದ್ರ ಹೇಳಿದ್ದಾರೆ. ನಿಮಗೆ ಕೊಡೋಕೆ ಸಾಧ್ಯ ಇಲ್ಲ ಅಂದರೆ ಆಗಲ್ಲ ಅಂತ ಹೇಳಿ ನಾವೇ ದುಡ್ಡು ಹಾಕಿ ಕರಗ ಮಾಡಿಸ್ತೇವೆ ಅಂತೇಳಿ ಹೇಳಿದ್ದಾರೆ ಜ್ಞಾನೇಂದ್ರ. ಇದೇ ಮೊದಲನೇ ಬಾರಿ ನಾವು ಅರ್ಚಕರು ಚಾಕ್ರಿದಾರರು ದುಡ್ಡು ಹಾಕಿ ಮಾಡ್ತಾ ಇರೋದು. ಇದ್ರವರೆಗೂ 1 ರೂಪಾಯಿಗಳು ಹಣ ಬಿಡುಗಡೆ ಮಾಡಿಲ್ಲ ಅವರು. ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಇದ್ದಾರೆ. ಯಾಕಂದರೆ ನಾವು ಇತಿಹಾಸ ಪ್ರಸಿದ್ಧ ಜಾತ್ರೆ ನಿಲ್ಲಬಾರ್ದು ಅಂದ್ಬಿಟ್ಟು ನಾವು ಕೈಯಿಂದ 3 ಅಧ್ಯಕ್ಷರು, ನಮ್ಮ ಸೂರ್ಯಣ್ಣ ಅವರು, ನಾವು 20 ಲಕ್ಷ ಹಾಕಿ ಕೈಯಿಂದ ಹಾಕಿ ಖರ್ಚು ಮಾಡಿದ್ವಿ ನೋಡಿ. ಇದರ ತನಕ 1 ರೂಪಾಯಿ ಕೊಟ್ಟಿಲ್ಲ ಅವರು. ಸರ್ ಇವತ್ತು ಬರುತ್ತೆ ನಾಳೆ ಬರುತ್ತೆ, BBMPಯಿಂದ ಇನ್ನೂ ಚೆಕ್ ಬಂದಿಲ್ಲ ಅಂತ ಇದೇ ರೀತಿ ಹೇಳ್ಕೊಂಡು ನೋಡಿ 9 ದಿವಸದ ಅಲಂಕಾರ ನಮ್ಮ ಕೈಯಿಂದ ಹಾಕಿ ನಾನು ಒಳಗಡೆ ಇದೆಲ್ಲ ಜವಾಬ್ದಾರಿ ನಾವು ತೊಗೊಂಡಿದ್ವಿ. ಹೊರಗಡೆ ಅಲಂಕಾರದ್ದೆಲ್ಲ ನಮ್ಮ ಸೂರ್ಯಣ್ಣ ಅವ್ರು ತೊಗೊಂಡಿದ್ರು. ಮಿಕ್ಕಿದ ಈ ಚಾಕ್ರಿದಾರಣ, ಈ ಪೂಜೆ ಸಾಮಾನು ಇದುಗಳೆಲ್ಲ ಮೇಲ್ಖರ್ಚುಗಳೆಲ್ಲ ನಮ್ಮ ಅಧ್ಯಕ್ಷರು ನೋಡ್ಕೊಂಡಿದ್ದಾರೆ. ಇದುವರೆಗೂ ನಾಳೆ ಬರುತ್ತೆ ಅಂತ ಹೇಳ್ಕೊಂಡೇ ಬಂದಿದ್ದಾರೆ ನೋಡಿ. ಇವತ್ತು ಜಾತ್ರೆ ಮುಗೀತಾ ಬಂತು, ಇದರವರೆಗೂ 1 ರೂಪಾಯಿ ಕೊಟ್ಟಿಲ್ಲ. ನಾನು 20 ಲಕ್ಷ ರೂಪಾಯಿ ಹಾಕಿದ್ದೀನಿ ಸರ್. ಹೌದು ಮೇಡಮ್, ನೋಡಿ ನಮಗೆ ಕೊಡ್ತಾ ಇರೋದು ಇವಾಗ, ಯಾಕಂದರೆ BBMP ಆಫೀಸ್ ಇರೋದು ಬಂದು ದೇವಸ್ಥಾನದ ಜಾಗ ಅದು ಅವರು ಲೀಸ್ ಅಂತ ಪಡೆದಿರ್ತಾರೆ 100 ವರ್ಷಕ್ಕೆ. ಅದಾದಮೇಲೆ ಏನಾಯಿತು, ಯಾರೂ ಬಿಡಿಸ್ಕೊಳ್ಳೋಕೆ ಹೋಗಿಲ್ಲ. ಅಲ್ಲಿಂದ ಏನಾಯಿತು ಅಂದರೆ ಅವರು ಅನುದಾನ ಕೊಡ್ತಾ ಬಂದರು. ಆ ಜಾಗಕ್ಕೆ ಪರಿಹಾರದ ರೂಪದಲ್ಲಿ ತಾಯಿಗೆ ಸೇವೆ ಸಲ್ಲಿಸ್ತಾ ಬರ್ತಾಯಿದ್ದಾರೆ. ಅದನ್ನು ಇವರು ತಡೆ ಹಿಡ್ದು ಇವಾಗ ನೋಡಿ ಅಧಿಕಾರಿಗಳು ಮುಜರಾಯಿಂದ 1 ರೂಪಾಯಿ ಹಾಕಲ್ಲ ಅವರು. ಇಲ್ಲ ಸರ್, ನಮ್ಮ ದೇವಸ್ಥಾನದ ಚರಿತ್ರೆಯಲ್ಲೇ 800 ವರ್ಷದ ಇತಿಹಾಸದಲ್ಲೇ ಇದೇ ಮೊದಲನೇ ಬಾರಿ ನಾವು ಅರ್ಚಕರು ಚಾಕ್ರಿದಾರರು ದುಡ್ಡು ಹಾಕಿ ಮಾಡ್ತಾ ಇರೋದು. ಇದರವರೆಗೂ 1 ರೂಪಾಯಿಗಳು ಹಣ ಬಿಡುಗಡೆ ಮಾಡಿಲ್ಲ ಅವರು. ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಇದ್ದಾರೆ. ಯಾಕಂದರೆ ನಾವು ಇತಿಹಾಸ ಪ್ರಸಿದ್ಧ ಜಾತ್ರೆ ನಿಲ್ಲಬಾರ್ದು ಅಂದ್ಬಿಟ್ಟು ನಾವು ಕೈಯಿಂದ 3 ಅಧ್ಯಕ್ಷರು, ನಮ್ಮ ಸೂರ್ಯಣ್ಣ ಅವರು, ನಾವು 20 ಲಕ್ಷ ಹಾಕಿ ಕೈಯಿಂದ ಹಾಕಿ ಖರ್ಚು ಮಾಡಿದ್ವಿ ನೋಡಿ. ಇದರ ತನಕ 1 ರೂಪಾಯಿ ಕೊಟ್ಟಿಲ್ಲ ಅವರು. ಸರ್ ಇವತ್ತು ಬರುತ್ತೆ ನಾಳೆ ಬರುತ್ತೆ, BBMPಯಿಂದ ಇನ್ನೂ ಚೆಕ್ ಬಂದಿಲ್ಲ ಅಂತ ಇದೇ ರೀತಿ ಹೇಳ್ಕೊಂಡು ನೋಡಿ 9 ದಿವಸದ ಅಲಂಕಾರ ನಮ್ಮ ಕೈಯಿಂದ ಹಾಕಿ ನಾನು ಒಳಗಡೆ ಇದೆಲ್ಲ ಜವಾಬ್ದಾರಿ ನಾವು ತೊಗೊಂಡಿದ್ವಿ. ಹೊರಗಡೆ ಅಲಂಕಾರದ್ದೆಲ್ಲ ನಮ್ಮ ಸೂರ್ಯಣ್ಣ ಅವ್ರು ತೊಗೊಂಡಿದ್ರು. ಮಿಕ್ಕಿದ ಈ ಚಾಕ್ರಿದಾರಣ, ಈ ಪೂಜೆ ಸಾಮಾನು ಇದುಗಳೆಲ್ಲ ಮೇಲ್ಖರ್ಚುಗಳೆಲ್ಲ ನಮ್ಮ ಅಧ್ಯಕ್ಷರು ನೋಡ್ಕೊಂಡಿದ್ದಾರೆ. ಇದುವರೆಗೂ ನಾಳೆ ಬರುತ್ತೆ ಅಂತ ಹೇಳ್ಕೊಂಡೇ ಬಂದಿದ್ದಾರೆ ನೋಡಿ. ಇವತ್ತು ಜಾತ್ರೆ ಮುಗೀತಾ ಬಂತು, ಇದರವರೆಗೂ 1 ರೂಪಾಯಿ ಕೊಟ್ಟಿಲ್ಲ. ನಾನು 20 ಲಕ್ಷ ರೂಪಾಯಿ ಹಾಕಿದ್ದೀನಿ ಸರ್. ಹೌದು ಮೇಡಮ್, ನೋಡಿ ನಮಗೆ ಕೊಡ್ತಾ ಇರೋದು ಇವಾಗ, ಯಾಕಂದರೆ BBMP ಆಫೀಸ್ ಇರೋದು ಬಂದು ದೇವಸ್ಥಾನದ ಜಾಗ ಅದು ಅವರು ಲೀಸ್ ಅಂತ ಪಡೆದಿರ್ತಾರೆ 100 ವರ್ಷಕ್ಕೆ. ಅದಾದಮೇಲೆ ಏನಾಯಿತು, ಯಾರೂ ಬಿಡಿಸ್ಕೊಳ್ಳೋಕೆ ಹೋಗಿಲ್ಲ. ಅಲ್ಲಿಂದ ಏನಾಯಿತು ಅಂದರೆ ಅವರು ಅನುದಾನ ಕೊಡ್ತಾ ಬಂದರು. ಆ ಜಾಗಕ್ಕೆ ಪರಿಹಾರದ ರೂಪದಲ್ಲಿ ತಾಯಿಗೆ ಸೇವೆ ಸಲ್ಲಿಸ್ತಾ ಬರ್ತಾಯಿದ್ದಾರೆ. ಅದನ್ನು ಇವರು ತಡೆ ಹಿಡ್ದು ಇವಾಗ ನೋಡಿ ಅಧಿಕಾರಿಗಳು ಮುಜರಾಯಿಂದ 1 ರೂಪಾಯಿ ಹಾಕಲ್ಲ ಅವರು. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದೀಪ್ತಿ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ದೀಪ್ತಿ, ಕರಗ ಇವತ್ತು ಕೊನೆ ದಿನ, ಸರ್ಕಾರದಿಂದ 1 ರೂಪಾಯಿ ಕೂಡ ಕೊಟ್ಟಿಲ್ಲ ಅನ್ನೋ ವಿಚಾರ ಸದ್ಯ ಈಗ ಅಧಿಕಾರಿಗಳು ಏನು ಹೇಳ್ತಾರೆ, ಮತ್ತು ಹೇಗಿದೆ ಪೂಜೆ ಪುನಸ್ಕಾರಗಳೆಲ್ಲ ಹೇಗಿದೆ, ಸಂಭ್ರಮ ಹೇಗಿದೆ ದೀಪ್ತಿ? ಮೊಟ್ಟ ಮೊದಲ ಬಾರಿಗೆ ಕರಗ ಅರ್ಚಕರಾದಂತಹ ಜ್ಞಾನೇಂದ್ರ ಅವರು ಮಾಧ್ಯಮದ ಮುಂದೆ ಬಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ, ಬೇಸರವನ್ನ ಹೊರಹಾಕಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಬೆಂಗಳೂರು ಕರಗಕ್ಕೆ ಇಲ್ಲಿ ತನಕ ಸರ್ಕಾರದ ವತಿಯಿಂದ 1 ರೂಪಾಯಿ ಹಣ ಕೂಡ ಬಂದಿಲ್ಲ. ಕೇವಲ ಅಧಿಕಾರಿಗಳನ್ನ ಮುಂದಿಟ್ಕೊಂಡು ಹಣನ ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳಿ ಸುಳ್ಳು ಮಾಹಿತಿಯನ್ನ ಕೊಡ್ಲಾಗ್ತಾ ಇದೆ. ಎಒ ಏನಿದ್ದಾರೆ ಆಡಳಿತಾಧಿಕಾರಿ, ಇಲ್ಲಿ ತನಕ ಧರ್ಮರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಬಂದಿಲ್ಲ, ತಾಯಿಯ ದರ್ಶನವನ್ನ ಪಡೆದಿಲ್ಲ, ಮೊದಲ ಧ್ವಜಾರೋಹಣದಿಂದ ಇಲ್ಲಿ ತನಕ ಏನೆಲ್ಲ ಕಾರ್ಯಕ್ರಮಗಳಾಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಇಲ್ಲ. ಹೀಗಿದ್ದು ಕೂಡ 40 ಲಕ್ಷ ಹಣ ಬಿಡುಗಡೆ ಆಗಿದೆ, ನಾವು ಹೂವಿನ ಡೆಕೋರೇಷನ್ ಮಾಡಿಸ್ತಾ ಇದ್ದೇವೆ ಅಂತ ಹೇಳಿ ಸುಳ್ಳು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಅರ್ಚಕರಾಗಿ ನಾವು ಜೊತೆಗೆ ಇಲ್ಲಿಬ್ರು ಇರುವಂತಹ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇಷ್ಟೂ ಜನ ಸೇರಿ ಇಲ್ಲಿ ತನಕ 60 ಲಕ್ಷ ಹಣವನ್ನ ಖರ್ಚು ಮಾಡಿ ಕರಗವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಯಾಕಂದ್ರೆ ಇದು ಇತಿಹಾಸ ಪ್ರಸಿದ್ಧ ಇರೋದ್ರಿಂದ ಇದಕ್ಕೆ ಯಾವುದೇ ರೀತಿಯಾಗಿ ಕಪ್ಪು ಚುಕ್ಕಿ ಬರಬಾರ್ದು ಅಂತ ಹೇಳಿ. ಆದ್ರೆ ಇವತ್ತು ಅಧಿಕಾರಿಗಳು ಮಾಡ್ತಿರುವಂತಹ ಮೋಸದಾಟದಿಂದ ನಾವು ಮಾತಾಡ್ಲೇಬೇಕಾದಂತಹ ಪರಿಸ್ಥಿತಿ ಮುಂದಾಗಿದೆ. ಇಲ್ಲಿ ವಾಲಂಟಿಯರ್ ಆಗಿ ಮಾಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ನಮಗೆ ಮೊದಲ ದಿನ ಅವರು ಹೇಳಿರುವಂತಹ ಮಾತೇನು ಅಂತ ಹೇಳಿದ್ರೆ, ಇದು ನಿಮ್ಮ ಒಂದು ಪದ್ಧತಿ ಆಗಿರೋದ್ರಿಂದ ಈ ಪದ್ಧತಿ ನಮಗೆ ಯಾವ ರೀತಿಯಾಗಿ ನಡೆಯುತ್ತೆ, ಹೇಗ್ ನಡೆಯುತ್ತೆ, ಏನೆಲ್ಲ ಬೇಕಾಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಹೀಗಾಗಿ ನೀವು ಆದಿಯಾಗಿ ನಿಂತು ಎಲ್ಲವನ್ನ ಮಾಡ್ಕೊಳ್ಳಿ, ನಂತರದಲ್ಲಿ ನಮಗೆ ಲೆಕ್ಕವನ್ನ ಕೊಟ್ರೆ ನಾವು ಹಣವನ್ನ ನಿಮಗೆ ಕೊಡ್ತೇವೆ ಅಂತ ಹೇಳಿ ಅವರು ಆಡಳಿತಾಧಿಕಾರಿ ನಮಗೆ ಹೇಳಿರುವಂತಹ ಮಾಹಿತಿ ಇದೆ ಅಂತ ಹೇಳಿ ಈಗ ವಿಚಾರವನ್ನ ಕೊಡ್ತಾ ಇದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ದೀಪ್ತಿ. ನಾಳೆ ಬರುತ್ತೆ ಅಂತ ಹೇಳ್ಕೊಂಡೇ ಬಂದಿದ್ದಾರೆ.